ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರ ಜಿಲ್ಲೆಯ ದೇವಲಾಪುರ ಗ್ರಾಮದ ಶ್ರೀಯುತ ಮಂಜು ಕಿರಣ್. ಇವರು ಕಳೆದ 10 ವರ್ಷಗಳಿಂದ ಈ ಕೃಷಿಯಲ್ಲಿ ತೊಡಗಿಸಿಕೊಂಡು ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು, ತೆಂಗು, ಅರಿಶಿಣ, ಬಾಳೆ ಹಾಗೂ ಅಡಿಕೆ ಬೆಳೆಗಳನ್ನು ಬೆಳೀತಾ ಕೃಷಿಯಲ್ಲಿ ತಮ್ಮನ್ನು ತಾವು ತೋಡಿಸ್ಕೊಳ್ತಾ ಬರ್ತಾ ಇದ್ದಾರೆ. ಪದವಿ ಶಿಕ್ಷಣವನ್ನು ಮುಗಿಸಿದ್ರು ಕೂಡ ಯಾವುದೇ ರೀತಿಯ ಇತರ ವೃತ್ತಿಗಳನ್ನು ಅವರು ಅವಲಂಬಿಸದೆ ಕೃಷಿಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ಕೃಷಿಯಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ. ಜೊತೆಗೆ ಇವರು ಗುಂಡ್ಲುಪೇಟೆಯಲ್ಲಿರುವಂಥ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಾವಯವ ಕೃಷಿಯ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ತಮ್ಮ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನು ಅನುಸರಿಸ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೃಷಿ ಚಟುವಟಿಕೆಗಳು ಕುರಿತು ಹಾಗೆಯೇ ಸಾವಯವ ಕೃಷಿ ಪದ್ಧತಿಯ ಅನುಭವವನ್ನು ಅವರಿಂದನೇ ತಿಳಿದು ಬರೋಣ. ಮಂಜು ಕಿರಣ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್. ಮೊದಲಿಗೆ ಬಹಳ ಸಂತೋಷ, ಈ ದಿನದ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿಯ ಅನುಭವವನ್ನು ಕುರಿತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಹಾಗೆಯೇ ಕೃಷಿಯ ಕುರಿತು ಒಂದಷ್ಟು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಳಿದ್ದೀರಾ. ಮೊದಲಿಗೆ ತಾವು ಯಾವಾಗ ಈ ಕೃಷಿಯನ್ನು ಆರಂಭ ಮಾಡಿದ್ರಿ? ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನು ತಾವು ಮಾಡ್ತಾ ಬರ್ತಾ ಇದ್ದೀರಾ? ಸರ್, ನಂದು ಡಿಗ್ರಿ ಎಲ್ಲ ಕಂಪ್ಲೀಟ್ ಆದಮೇಲೆ ಪದವಿ ಶಿಕ್ಷಣ ಮುಗಿದ ಮೇಲೆ ಕನಿಷ್ಠ ಒಂದು 10 ವರ್ಷದಿಂದ ವ್ಯವಸಾಯಕ್ಕೆ ಬಂದಿದ್ದೀನಿ ಸರ್. ವ್ಯವಸಾಯ ಮಾಡ್ತಾಯಿದ್ದೀನಿ ಸರ್. ಆರಂಭದಲ್ಲಿ ತರಕಾರಿ ಬೆಳೆ ಅಂತ ಮಾಡ್ತಾ ಇದ್ವಿ ಸರ್. ಫಸ್ಟ್ ಎಲ್ಲ ತರಕಾರಿ ಬೆಳೆನೇ ಮಾಡ್ತಾ ಇದ್ವಿ. 3 ತಿಂಗಳು ಫಸಲು ಅಂತ, ಅದ್ಯಾವುದು ಕೈಗೂಡ್ನಿಲ್ಲ ಸರ್. ಅದರಿಂದ ಎಲ್ಲ ವಾಣಿಜ್ಯ ಬೆಳೆಗಳು, ಕಬ್ಬು, ಬಾಳೆ, ಅರಿಶಿನ ಈ ತರ ಮಾಡಕ್ಕೆ ಶುರು ಮಾಡಿದ್ವಿ. ಆರಂಭದಲ್ಲಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ವಿ. ಹೌದೌದು. ಅದರಿಂದ ಲೇಬರ್ದೆಲ್ಲ ಕಾಸ್ಟ್ ಜಾಸ್ತಿ ಆಯ್ತಿದ್ದು, ಲೇಬರ್ ಸಿಗ್ತಾ ಇರಲಿಲ್ಲ, ಮತ್ತೆ ರೈಟ್ಗಳು ಸಿಗ್ತಿರ್ಲಿಲ್ಲ ಸರ್. ಅದರಿಂದ ತರಕಾರಿ ಬೆಳೆ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟು ಎಲ್ಲ ವಾಣಿಜ್ಯ ಬೆಳೆಗಳು ಮಾಡ್ತಾ ಇದ್ದೀನಿ. ಈಗ ತಾವು ಕಳೆದ 10 ವರ್ಷಗಳಿಂದ ಈ ರೀತಿಯ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡು ಬರ್ತಾ ಇದ್ದೀರಲ್ಲ ಸರ್, ಪ್ರಸ್ತುತ ಯಾವ್ಯಾವ ರೀತಿಯ ತಾವು ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಅದರಲ್ಲಿ ಅಲ್ಪಾವಧಿ ಬೆಳೆಗಳ್ಯಾವು, ದೀರ್ಘಾವಧಿ ಬೆಳೆಗಳ್ಯಾವು? ಸರ್, ಎಲ್ಲ ದೀರ್ಘಾವಧಿ ಬೆಳೆಗಳನ್ನೇ ಬೆಳೀತಾ ಇರೋದು. ಇವಾಗ ಕಬ್ಬು, ಬಾಳೆ, ಅರಿಶಿನ ಇದೇ ಬೆಳೀತಾ ಇರೋದು ಸರ್. ಇವಾಗ ಹೊಸದಾಗಿ ಅಡಿಕೆ ಮಾಡ್ತಾ ಇದ್ದೀನಿ ಸರ್ ಸಾವಯವಲ್ಲಿ. ತಾವು ಎಷ್ಟು ಎಕರೆ ಭೂಮಿಯನ್ನ ಹೊಂದಿದ್ದೀರಾ? ಯಾವ್ಯಾವ ರೀತಿಯ ಬೆಳೆಗಳನ್ನ ಎಷ್ಟೆಷ್ಟು ಎಕರೆ ಬೆಳೀತಾ ಇದ್ದೀರಾ ಸರ್? ಸರ್, ನಮ್ದು ಟೋಟಲಿ 8 ಎಕರೆ ಜಮೀನಿದೆ ಸರ್. 8 ಎಕರೆಲಿ 1 ಎಕರೆಗೆ ಅಡಿಕೆ, ಬಾಳೆ ಸಾವಯವ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಇದು ಅದರಿಂದ ಟ್ರೈನಿಂಗ್ ತಗೊಬಂದು ಸಾವಯವಲ್ಲಿ ಅಡಿಕೆ ಮತ್ತು ಬಾಳೆ 1 ಎಕರೆ ಅದು ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು 2 ಎಕರೆ ಕಬ್ಬಿದೆ. ಇವಾಗ ಅರಿಶಿನ ನಾಟಿ ಮಾಡ್ಬೇಕು. ಸೊ ಈಗ 8 ಎಕರೆ ತಾವು ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಲ್ಲ ಸರ್, ಇಲ್ಲಿ ಬೆಳೆಯುವಂತ ನಿಮ್ಮ ವಾಣಿಜ್ಯ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಅದರ ನಿರ್ವಹಣೆ ಹೇಗಿರುತ್ತೆ? ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ನಮಗೆ 2 ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಅದರಲ್ಲಿ ಎಲ್ಲ ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಹನಿ ನೀರಾವರಿ ಮಾಡ್ಕೊಂಡೆ ಮಾಡ್ತಾ ಇದ್ದೀನಿ. ಡ್ರಿಪ್ ಇರಿಗೇಷನಲ್ಲಿ ಮಾಡ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಓಡ್ತಿದೆ ಸರ್. ಅಂದ್ರೆ ಮಳೆಯಾಶ್ರಿತವಾಗಿ ಯಾವತ್ತೂ ಬೆಳೆಯನ್ನು ಬೆಳೀತಾ ಇಲ್ಲ ಸರ್. ಎಲ್ಲ ಅಂತರ್ಜಲದಿಂದ ಮಾಡ್ತಾ ಇದ್ದೀವಿ. ನೀರಿನ ವ್ಯವಸ್ಥೆ ನಿರ್ವಹಣೆ ಚೆನ್ನಾಗಿ ಆಗ್ತಾ ಇದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಲ್ಲ ಡ್ರಿಪ್ ಎಲ್ಲ ಸಾಕಾಗ್ತಿದೆ ಸರ್. ನೀರು ಸಾಕಾಗ್ತಿದೆ, ಮಾಡ್ತಾ ಇದ್ದೀವಿ ಸರ್. ಹಾಗಿದ್ರೆ ಈಗ ತಾವೀಗ ಏನು ವಾಣಿಜ್ಯ ಬೆಳೆಗಳಂತ ಕಬ್ಬು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅರಿಶಿನ ಇದನ್ನೆಲ್ಲ ಬೆಳೀತಾ ಇದ್ದೀರಾ. ಇದಕ್ಕೆ ಯಾವ ರೀತಿಯಾದಂಥ ವ್ಯವಸಾಯ ಪದ್ಧತಿಯನ್ನ ಅನುಸರಿಸ್ತಾ ಬರ್ತಾ ಇದ್ರಿ ಸರ್ ಇದುವರೆಗೂ? ಸರ್, ಮೊದಲೆಲ್ಲ ಮಾಮೂಲಿ ಕೆಮಿಕಲ್ ಅಲ್ಲಿ ಇದು ಮಾಡ್ತಾ ಇದ್ವಿ ಸರ್. ಈ ಸರಿಯಿಂದ ಟ್ರೈನಿಂಗ್ ತಕ್ಕ ಬಂದ್ಮೇಲೆ ಸಾವಯವ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಆಲ್ರೆಡಿ 1 ಎಕರೆನ ಸಾವಯವಲ್ಲಿ ಮಾಡ್ತಾ ಇದ್ದೀನಿ ಸರ್. ಬರೀ ಕೊಟ್ಟಿಗೆ ಗೊಬ್ಬರ ಇನ್ನೇನು ಯೂಸ್ ಮಾಡಿಲ್ಲ ಸರ್. ಅಡಿಕೆ ಮತ್ತು ಬಾಳೆ 2 ಬರೀ ಕೊಟ್ಟಿಗೆ ಗೊಬ್ಬರಲ್ಲೇ ಮಾಡ್ತಾ ಇದ್ದೀನಿ ಅಲ್ಲಿ ಟ್ರೈನಿಂಗ್ ತಕ ಬಂದ್ಮೇಲೆ. ನೆಕ್ಸ್ಟ್ ಇನ್ನೆಲ್ಲಕ್ಕೂ ಅದನ್ನೇ ಶುರು ಮಾಡ್ಬೇಕು ಅಂತ, ಅರಿಶಿನೂ ಸಾವಯವಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಇವಾಗ ನಾಟಿ ಮಾಡಿಸ್ಬೇಕು. ಅದನ್ನು ಮಳೆ ಸ್ವಲ್ಪ ಕಮ್ಮಿ ಆದ್ಮೇಲೆ ನಾಟಿ ಮಾಡಿಸ್ಬೇಕು ಅಂತ ಇದು ಮಾಡಿದ್ದೀನಿ. ಸೊ ಈಗ ನೀವು ಬೆಳೆಯಂತ ಪ್ರತಿಯೊಂದು ಬೆಳೆಯೂ ವಾಣಿಜ್ಯ ಬೆಳೆಗಳು. ಹಾಗೇನೆ ವಾಣಿಜ್ಯ ಬೆಳೆಗಳಲ್ಲಿ ನೋಡ್ತಿದ್ರೆ ಕಬ್ಬಾಗಿರ್ಬೋದು,
ತೆಂಗಾಗಿರ್ಬೋದು, ಅರಿಶಿನ ಆಗಿರ್ಬೋದು ಸರ್, ಇವೆಲ್ಲ ಬೇರೆ ಬೇರೆ ರೀತಿಯ ಬೆಳೆಗಳು, ಅದರ ಬೇಸಾಯ ಕ್ರಮಗಳು ಬೇರೆಗಳಿರ್ತವೆ. ಹೇಗೆ ಮಾಡ್ತಾ ಇದ್ದೀರಾ ಸರ್ ಈ ಬೇಸಾಯ ಕ್ರಮಗಳು? ಯಾವ ರೀತಿ ಇದೆ ಸರ್ ಈ ಪ್ರತಿಯೊಂದು ಬೆಳೆಗಳದು? ಸರ್ ಅದಕ್ಕೆ ಎಲ್ಲ ನಮ್ಗೆ ಅನುಭವ ಇದೆ ಸರ್, ಸ್ವಲ್ಪ ಟ್ರೈನಿಂಗ್ ಎಲ್ಲ ಹೋಗ್ತೀನಲ್ಲ, ಅದರಿಂದ ಗೊತ್ತಾಗಿದೆ ಸರ್ ಯಾವ ಬೆಳೆಗೆ ಯಾವ ಥರ ವ್ಯವಸಾಯ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಸರ್. ಕಬ್ಬೆಲ್ಲ ಇವಾಗ ನಾನು 6 ಅಡಿ ಸಾಲು ಮಾಡಿಸ್ತಾ ಇದ್ದೀನಿ. 6 ಅಡಿ ಸಾಲು ಮಾಡಿಸ್ಬಿಟ್ಟು ಡ್ರಿಪ್ಪಲ್ಲೇ ಮಾಡ್ತಾ ಇದ್ದೀನಿ ಸರ್. ನೀರಾವರಿಯಲ್ಲಿ ಡ್ರಿಪ್ಪಲ್ಲೇ ಮಾಡ್ತಾ ಇದ್ದೀನಿ. 6 ಅಡಿ ಸಾಲಲ್ಲಿ ಮಾಡಿಸ್ತಾ ಇದ್ದೀನಿ. ಅದನ್ನೆಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟು ಬೆಡ್ ಕಟ್ಸೋದೆಲ್ಲ ಟಿಲ್ಲರಲ್ಲಿ ಕಟ್ಕೊತಿದ್ದೀನಿ. ಅದು ಬಾಳೆನೂ ಇನ್ನು 6 ಅಡಿನೇ. ಇನ್ನು ಅರಿಶಿನ ಸರ್ ಅದು 2 ಅಡಿಗೆ ಮಾಡ್ತಾ ಇದ್ದೀನಿ. 2 ಅಡಿ 3 ಅಡಿಗೆ ಮಾಡ್ತಾ ಇದ್ದೀನಿ ಸರ್ ಅರಿಶಿನ. ಬೆಡ್ ಕಟ್ಬಿಟ್ಟು ಕೈಯಲ್ಲಿ ನಾಟಿ ಮಾಡಿಸ್ಬಿಟ್ಟು ಮಾಡೋದು ಅದು. ಸರ್ ಹಾಗೇನೆ ತಾವು ಬೆಳೆಯುವಂತ ಪ್ರತಿಯೊಂದು ವಾಣಿಜ್ಯ ಬೆಳೆಗಳಿಗೂ ಅದರದೇ ಆದಂತ ಖರ್ಚು ವೆಚ್ಚ ಇದ್ದೇ ಇರ್ತದೆ. ಬಹಳಷ್ಟು ಖರ್ಚನ್ನ ಇದು ಬರ್ಸುತ್ತೆ ಈ ವಾಣಿಜ್ಯ ಬೆಳೆಗಳು. ತಾವು ಯಾವ ರೀತಿ ಈ ಖರ್ಚು ವೆಚ್ಚಗಳನ್ನ ತಮ್ಮ ಈ ಬೇಸಾಯ ಪದ್ಧತಿಯಲ್ಲಿ ಅನುಸರಿಸ್ತಾ ಇದ್ದಾರೆ ಸರ್? ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ ಖರ್ಚು ವೆಚ್ಚ? ಸರ್ ಮೊದಲೆಲ್ಲ ನಾ ಇದಾಗ ಮಾಡ್ತಿದ್ದಾಗೆಲ್ಲ ಕೆಮಿಕಲ್ ಯೂಸ್ ಮಾಡ್ತಿದ್ದಾಗ ಜಾಸ್ತಿ ಇತ್ತು ಸರ್. ಎಲ್ಲನೂ ಹೊರಗಡೆಯಿಂದ ತರಬೇಕು, ಗೊಬ್ಬರನ ಆ ಥರ ಇತ್ತು. ಈಗ ಸಾವಯವ ಮಾಡ್ತಾರೆ ಅಂದ್ರೆ ₹1 ಹೊರಗಡೆ ಅಂತಂದಿಲ್ಲ ಸರ್. ನಮ್ಮ ತಪ್ಪೆ ಹಸಗಳಿದೆ ಗೊಬ್ಬರ, ಅದನ್ನೇ ಯೂಸ್ ಮಾಡ್ತೀನಿ ಸರ್. ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಸಾವಯವ ಮಾಡೋದು ಸ್ವಲ್ಪ ಖರ್ಚು ಕಡಿಮೆ ಸರ್. ಏನಿಲ್ಲ, ಆಳುಗಳು ಬಂದ್ರೆ ಸಾಕು, ಕೊಟ್ಟಿಗೆ ಗೊಬ್ಬರ ಗೆಡ್ಗೆ ಹಾಕಂದ್ರೆ ಸಾಕು, ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ನಾವು ಇದು ಮಾಡ್ತೀವಿ ಅಂದ್ರೆ ಕೆಮಿಕಲಲ್ಲಿ ಮಾಡ್ತೀವಿ ಅಂದ್ರೆ ಎಲ್ಲ ಗೊಬ್ಬರನೂ ತರಲೇಬೇಕು ಸರ್. ಒಂದು ಬೆಳೆ ಮಾಡ್ತೀನಿ ಅಂದ್ರೆ ಏನಿಲ್ಲ ಅಂದ್ರೆ ₹30,000 ₹40,000 ಗೊಬ್ಬರ ಬೇಕು ಸರ್. ಕಬ್ಬಿಗೆ ಆಗಲಿ, ಬಾಳೆಗೆ ಆಗಲಿ, ಅರಿಶಿನ ಆಗಲಿ ಕನಿಷ್ಠ ₹30,000 ಗೊಬ್ಬರ ಹಾಕ್ಲೇಬೇಕು ಸರ್. ಈಗ ತಾವು ಈ ಸಾವಯವ ಪದ್ಧತಿ ಅನುಸರಿಸೋಕೆ ಮುಂಚೆ ತಾವು ರಾಸಾಯನಿಕ ಗೊಬ್ಬರಗಳನ್ನಾಗಿರ್ಬೋದು, ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರಿ. ಆ ಸಂದರ್ಭದಲ್ಲಿ ಏನಾದ್ರು ಸವಾಲುಗಳು ಎದುರಾಗೋದಾಗಿರ್ಬೋದು, ಏನಾದ್ರು ಸಮಸ್ಯೆಗಳು ಈ ತರ ಏನಾದ್ರು ಎದುರಾಗ್ತಾ ಇತ್ತಾ? ಹೌದು ಸರ್, ಹೌದು. ಕೆಮಿಕಲ್ ಹಾಕೋದ್ರಿಂದ ಮಣ್ಣೆಲ್ಲ ಗಟ್ಟಿ ಆಗ್ಬಿಡೋದು ಸರ್. ಪುನಃ ಕಳೆ ಜಾಸ್ತಿ, ಹೆವಿ ಕಳೆಗಳೆಲ್ಲ ಬಂದ್ಬಿಡೋದು. ಪುನಃ ಡೆವಲಪ್ ಆಯ್ತು ಸರಿಯಾಗಿ. ಆ ಥರ ಎಲ್ಲ ಇದಾಯ್ತು. ಮತ್ತೆ ಔಷಧಿ ಸ್ಪ್ರೇ ಮಾಡೋದು, ಏನಾದ್ರು ಮಳೆ ಬಂತು ಅಂದ್ರೆ ಹೋಯ್ತು. ಅದು ₹4,000-5,000 ಕೊಟ್ಟು ಔಷಧಿ ಸ್ಪ್ರೇ ಮಾಡಿರ್ತೀನಿ. ಅಕಸ್ಮಾತ್ ಮಳೆ ಬಂತ ಹೋಯ್ತಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಆಯ್ತು. ಸಾವಯವಲ್ಲಿ ರೋಗ ಬರೋದು ಕಡಿಮೆ, ಆದ್ರೂ ಕಡಿಮೆ ಖರ್ಚಲ್ವ ಸರ್. ಎಲ್ಲ ಕಡಿಮೆ ಇದು ನಾವೇ ಮಾಡ್ಕೊಳ್ಳೋದಲ್ವಾ. ಅದರಿಂದ ಹೋದ್ರು ನೆಕ್ಸ್ಟ್ ಮಾಡ್ಕೋಬಹುದು ಸರ್. ಆ ಥರ ಇದು ಮಾಡ್ಬೋದು ಸಾವಯವಲ್ಲಿ. ಈಗ ತಾವೇನು ಕಬ್ಬು, ತೆಂಗು, ಅರಿಶಿನ ಈ ಬೆಳೆಗಳನ್ನ ತಾವು ಮೊದಲಿಂದ 10 ವರ್ಷಗಳಿಂದ ಬೆಳ್ಕೊಂಡು ಬರ್ತಾ ಇದ್ರಿ. ಈಗ ಪ್ರಸ್ತುತ ದಿನಗಳಲ್ಲಿ ತಾವು ಗುಂಡ್ಲುಪೇಟೆಯಲ್ಲಿರುವಂಥ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಭಾಗವಹಿಸಿ ಅಲ್ಲಿ ಸಾವಯವ ಕೃಷಿ ತರಬೇತಿಯನ್ನ ಪಡ್ಕೊಳ್ತೀರಾ. ಅಲ್ಲಿ ತಮಗೆ ಈ ಸಾವಯವ ಕೃಷಿ ತರಬೇತಿಯನ್ನ ಪಡ್ಕೊಳ್ಳೋದಕ್ಕೆ ಯಾರು ತಿಳಿಸಿದ್ರು? ಯಾವ ರೀತಿಯಲ್ಲಿ ತರಬೇತಿಗೆ ಸೇರ್ಕೋತೀರಾ ಸರ್? ಸಂಸ್ಥೆಯವರೇ ಊರಿಗೆ ಬಂದು ಇದು ಮಾಡಿದ್ರು. ಸಾವಯವ ಬಗ್ಗೆ ಟ್ರೈನಿಂಗ್ ಇರುತ್ತೆ, ಆಸಕ್ತಿ ಇರೋರು ಬನ್ನಿ ಅಂತ ಹೇಳಿದ್ರು. ನಮ್ಮೂರಿಂದ 3-4 ಜನ ಹೋಗಿದ್ರು ಸರ್. 3-4 ಜನ ಹೋಗಿ ಟ್ರೈನಿಂಗ್ ತಗೊಂಡು ಬಂದ ಮೇಲೆ ನನಗೆ ಸರ್ ಅಡಿಕೆ ಬಾಳೆ ಶುರು ಮಾಡಿದೆ. ಈಗ ಚೆನ್ನಾಗಿ ಬಂದಿದೆ, ನೀವು ಒಳಗಡೆ ಹೋಗಿ ನೋಡೋದು ಚೆನ್ನಾಗಿದೆ ಸರ್. ಫಸ್ಟ್ ವ್ಯವಸಾಯ ಯಾವ ಥರ ಶುರು ಮಾಡಬೇಕು ಅಲ್ಲಿಂದ ಹಿಡಿದು ಮಾರುಕಟ್ಟೆವರೆಗೂ ಟ್ರೈನಿಂಗ್ ಕೊಟ್ಟರು ಸರ್. ಎಲ್ಲೆಲ್ಲಿ ಮಾರುಕಟ್ಟೆ, ಯಾವ ಥರ ನಾವು ಮಾರುಕಟ್ಟೆನ ಇದು ಮಾಡ್ಕೋಬೇಕು ಅನ್ನೋದನ್ನ, ಸಾವಯವಲ್ಲಿ ಯಾವ ಥರ ಮಾರುಕಟ್ಟೆ ನಾವೇ ಪ್ರಿಪೇರ್ ಮಾಡ್ಕೋಬೇಕು ಎಲ್ಲನೂ ಕೂಡ ತಿಳಿಸ್ಕೊಡ್ರು. ಅದ್ರ ಥರನೇ ಮಾಡ್ತಾ ಇದ್ದೀವಿ. ಅಂದ್ರೆ ಮಾರುಕಟ್ಟೆ ನಾವು ಓನಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಾನೆ ಇದು ಮಾಡೋರು ಸರ್. ಎಲ್ಲನೂ ಮೌಲ್ಯವರ್ಧನೆ ಮಾಡ್ಕೋಬೇಕು ಅಂತ ಎಲ್ಲದ್ರ ಬಗ್ಗೆನೂ ಆರಂಭದಿಂದನೇ ಯಾವ ಥರ ಬಳಸ್ಬೇಕು, ಮಣ್ಣು ಯಾವ ಥರ ಕಾಪಾಡ್ಕೋಬೇಕು, ನೀರು ಯಾವ ಥರ ಕೊಡಬೇಕು, ಅದಕ್ಕೆ ಮಲ್ಚಿಂಗ್ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಪ್ರತಿ ಒಂದಕ್ಕೂ ಹೇಳ್ಕೊಡೋದು ಸರ್. ಯಾವ ಹಂತದಲ್ಲಿ ಏನೇನು ಮಾಡ್ಕೊಡ್ಬೇಕು. ಅದು 6 ದಿನ ತರಬೇತಿ ಇತ್ತು. ಡೈಲಿ ಒಂದೊಂದರ ಬಗ್ಗೆ ಒಂದೊಂದು ಟಾಪಿಕ್ ಬಗ್ಗೆ ಕ್ಲಾಸ್ ತಗೋತಿರೋದು ಸರ್. ಬೀಜೋಪಚಾರ ಯಾವ ಥರ ಮಾಡಬೇಕು, ಪೈರು ಯಾವ ಥರ ನಾಟಿ ಮಾಡಬೇಕು, ಯಾವ ಟೈಮಲ್ಲಿ ಏನು ಕೊಡಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಅಂದ್ರೆ ಈ ರೀತಿ ಸಾವಯವ ಕೃಷಿ ಮಾಡ್ತಿರೋಂತ ಪ್ರಗತಿಪರ ರೈತರ ಹತ್ರ ಕರ್ಕೊಂಡು ಹೋಗೋದಾಗಿರ್ಬೋದು, ಅಲ್ಲಿ ತಮ್ಗೆ ಇದ್ರಗಳ ಕುರಿತು ವಿವರಣೆ ನೀಡೋದಾಗಿರ್ಬೋದು, ಇದೆಲ್ಲ ಹೋಗಿದ್ದು ಸರ್. 4-5 ಜಾಗ ಕರ್ಕೊ ಹೋಗಿದ್ರು. ಸಾವಯವ ಮಾಡಿ ಯಶಸ್ಕೊಂಡಿರೋ ರೈತರ ಹತ್ರ ಕರ್ಕೊ ಹೋಗಿದ್ರು. ಅದ್ ನೋಡಿ ನಮ್ಗೆ ಡೈರೆಕ್ಟ್ ನೋಡ್ಬಿಟ್ಟು ತುಂಬಾ ಯೂಸ್ ಆಯ್ತು ಸರ್. ಅಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನ ನಾವು ಅಳವಡಿಸ್ಕೊಂಡಿದೀವಿ ಸರ್. ಅದೇ ತರ ಮಲ್ಚಿಂಗ್ ಎಲ್ಲ ಯಾವ ಹೆಂಗ್ ಮಾಡ್ತಿರೋ ಅದನ್ನೆಲ್ಲ ತಿಳ್ಕೊಂಡು ನಾವು ಈಗ ಮಾಡ್ತಾ ಇದೀವಿ. ಈಗ ತಾವು ಸಾವಯವ ಕೃಷಿ ಮಾಡಕ್ಕೂ ಮುಂಚೆ ತಾವು ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ, ಈ ತರ ರಾಸಾಯನಿಕ ಪದಾರ್ಥಗಳನ್ನ ಹೆಚ್ಚಾಗಿ ಕೃಷಿಗೆ ಬಳಸ್ತಾ ಇದ್ರಿ. ಈ ರೀತಿ ಸಾವಯವದಿಂದ ಯಶಸ್ಸನ್ನ ಕಂಡಂತ ರೈತರ ಹತ್ರ ಹೋದಂತ ಸಂದರ್ಭದಲ್ಲಿ ತಾವು ಮಾಡ್ತಿದ್ದಂತ ಕೃಷಿಗಳಿಗೂ ಸಾವಯವ ಕೃಷಿಗೂ ಎಷ್ಟು ವ್ಯತ್ಯಾಸ, ಎಷ್ಟು ಬದಲಾವಣೆ ಕಂಡು ಬರ್ತು? ತುಂಬಾ ಬದಲಾವಣೆ ಸರ್. ಫಸ್ಟ್ ನಮ್ಮ ಜಮೀನಿಗೆ ಕಾಲ್ ಹಾಕಕ್ ಆಯ್ತಿರ್ಲಿಲ್ಲ ಸರ್. ಒಳ್ಳೆ ಕಲ್ ತರ ಇತ್ತು. ಇವಾಗ ನೋಡಿ ಸಾವಯವ ಮಡಿನಲ್ಲಿ ಹೋದ್ರ ಒಳ್ಳೆ ಹತ್ತಿ ಹೊಲದಾಗ ತಿರ್ಗಾಡ್ದಂಗೆ ಆಯ್ತದೆ ಸರ್. ಅಷ್ಟು ಸ್ಮೂತ್ ಆಯ್ತದೆ. ಪುನಃ ಖರ್ಚು ತುಂಬಾ ಕಮ್ಮಿ ಸರ್. ಖರ್ಚೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾವು ಹೊರಗಡೆ ನಮ್ಮ ಹತ್ರನೇ ಹಸಗಳಿರೋದ್ರಿಂದ ಹೊರಗಡೆ ಏನು ಕೊಟ್ಟಿಗೆ ಗೊಬ್ಬರನೂ ತರಲ್ಲ, ಏನು ತರಲ್ಲ. ಬರೀ ಅದೇ ಯೂಸ್ ಮಾಡ್ತಾ ಇರೋದು. ಕೊಟ್ಟಿಗೆ ಗೊಬ್ಬರ, ಗಂಜಲ ಇದು ಮಾತ್ರ ಯೂಸ್ ಮಾಡ್ತಿರ್ತದೆ. ಅದ್ಬಿಟ್ಟು ಇನ್ನು ಹೊರಗಡೆಯಿಂದ ಏನು ತಂದು ಆಗ್ತಾ ಇಲ್ಲ. ನಾವು ಕೆಮಿಕಲ್ ಆಗಿ ಮಾಡ್ತೀವಿ ಎಲ್ಲಾನು ಹೊರಗಡೆಯಿಂದ ತರಬೇಕು ಸರ್. ಕನಿಷ್ಠ ಅಂದ್ರೆ ಇವಾಗ ಒಂದೊಂದು ಗೊಬ್ಬರಗೆ ಏನಿಲ್ಲ ಅಂದ್ರೆ 1,500,000 ಅಷ್ಟು ರೈಟ್ ಇದೆ ಸರ್. ಒಂದು ಬಾಳೆ ಬೆಳಿಬೇಕು 1 ಎಕರೆಗೆ ಅಂದ್ರೆ ಒಂದು 10-15 ಮೂಟೆ ಗೊಬ್ಬರ ಕೊಡ್ಬೇಕಿದ್ದು ಸರ್. ನಾವು ಬರೀ ಒಂದು 4 ಲೋಡ್ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಹಾಕಿರೋದು ಸರ್. ಇವಾಗ 6 ತಿಂಗಳು ನೋಡಿದ್ರೆ ಗೊತ್ತಾಯ್ತದೆ ಯಾವ ಥರ ಇದೆ ಕಟ್ಟೆ ಅಂತ. ಅಷ್ಟೇ.
ಈಗ ಸಾವಯವ ಕೃಷಿಯನ್ನು ಈಗ ತಾವು ತರಬೇತಿಯನ್ನು ಪಡ್ಕೊಂಡ ನಂತರ ಆರಂಭ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಅಥವಾ ಸವಾಲು ಎದುರಾಯ್ತಾ ಆ ಸಂದರ್ಭದಲ್ಲಿ? ಹೌದು ಸರ್, ಎಲ್ಲ ಕೆಮಿಕಲ್ ಯೂಸ್ ಮಾಡ್ಬೇಕು, ಆ ತರ ಎಲ್ಲ ಮಾಡಕ್ ಆಗಲ್ಲ ಅಂತ ಇದ್ ಮಾಡ್ತಿರೋ ಸರ್. ಹಂತವಾಗಿ ಬಳಸ್ಬೇಕು, ಡೈರೆಕ್ಟ್ ಹೋಗಿ ಎಲ್ಲ ಸಾವಯವನೇ ಮಾಡೋರ್ ಆಗಲ್ಲ. ಸ್ವಲ್ಪ ಸ್ವಲ್ಪ ಆಗಿ ಮಾಡ್ಬೇಕು, ಫಸ್ಟ್ ಕೊಡಿ ಅಂತ ಇದ್ ಮಾಡಿದ್ರು. ನಾನು ಯಾರಿಗೂ ಇದ್ ಮಾಡಿಲ್ಲ ಸರ್, ನಾ ಏನ್ ಮಾಡ್ಬೇಕು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದೆ ಸರ್, ಚೆನ್ನಾಗಿ ಬಂದಿದೆ. ಈಗ ಸರ್ ಸಾವಯವ ಕೃಷಿನ ತಾವು ಅಳವಡಿಸ್ಕೊಂಡು ಬಾಳೆಯನ್ನ ಹಾಕಿದ್ದೀರಾ, ಅಡಕೆಯನ್ನ ಹಾಕಿ ನಮ್ಮ ಜಮೀನಲ್ಲಿ ಬೆಳೆಸ್ತಾ ಇದ್ದೀರಾ ಸರ್. ಹೇಗಿದೆ ಸರ್ ಅದರ ಪ್ರಗತಿ? ತುಂಬಾ ಚೆನ್ನಾಗಿ ಬಂದಿದೆ ಸರ್. ಕೆಮಿಕಲ್ ಹಾಕಿರೋ ಅಷ್ಟು ಚೆನ್ನಾಗಿ ಬರ್ತೀನಿಲ್ವ ಏನೋ. ನಮ್ಗೂ ಸುಮಾರು ಜನ ಬರ್ತಾರೆ ಸರ್, ನಾನು ಅವ್ರಿಗೂ ಕೇಳ್ತಾ ಇರ್ತೀನಲ್ಲ, ಎಲ್ಲ ಬಂದು ನೋಡ್ತಾರೆ ಚೆನ್ನಾಗಿ ಬಂದಿದೆ, ಇನ್ನೇನು ಮಾಡ್ಲೇಬೇಡ ನೀನು, ಇನ್ನೊಂದ್ 2 ವರ್ಷ ಆಮೇಲೆ ನೆಕ್ಸ್ಟ್ ಗೊಬ್ಬರ ಕೊಡು, ಈಗಲೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಸರ್. ತಿಂಗಳಾಯ್ತು ಅಷ್ಟೇ, ನನ್ನಷ್ಟು ಹೈಟ್ ಇದೆ ಸರ್, ಈಗ 6 ಅಡಿ ಅಷ್ಟು ಬಂದಿದೆ. ಅಂದ್ರೆ ಸಾವಯವ ಪದ್ಧತಿ ಅನುಸರಿಸೋದಕ್ಕೂ ಅನುಕೂಲ ಆಗ್ತಾ ಇದೆ? ತುಂಬಾ ಅನುಕೂಲ ಇದೆ ಸರ್. ಪುನಃ ಖರ್ಚಿಲ್ವಲ್ಲ ಸರ್, ಏನು ಖರ್ಚೇ ಇಲ್ಲ, ಏನು ತಂದಾಕಿಲ್ಲ. ಆ ಲೇಬರ್ ಬಿಟ್ಟು ಇನ್ನೇನು ತರ್ತಾ ಇಲ್ಲ ಸರ್, ಗೊಬ್ಬರ ಎಲ್ಲ ನಮ್ಮ ಹತ್ರನೇ ಇದೆ. ಲೇಬರ್ ಬಿಟ್ಟು ಇನ್ನೇನು ಖರ್ಚಿಲ್ಲ ಸರ್, ಲೇಬರ್ ಕರ್ಕೊಂಡು ನಾವೇ ಕೆಲಸ ಮಾಡ್ತೀವಿ ಸರ್. ಈಗ ಅದೇ ರೀತಿ ಈಗ ತಾವೇನು ವಾಣಿಜ್ಯ ಬೆಳೆಗಳನ್ನ ಬೆಳೆದಾಗಿರ್ಬೋದು, ಮೊದಲು ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರಿ, ಈಗ ಸಾವಯವ ಕೃಷಿಯನ್ನು ಅನುಸರಿಸ್ಕೊಂಡು ಬಾಳೆಯನ್ನು ಹಾಕಿದ್ರೆ, ಅಡಕೆಯನ್ನು ಹಾಕಿದ್ರೆ, ಈ ರೀತಿ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಸರ್ ಅವುಗಳ ರಕ್ಷಣೆ ಮಾಡೋದು ತುಂಬಾ ಸವಾಲಿನ ಕೆಲಸ ಆಗುತ್ತೆ ಸರ್. ತಾವ್ ಯಾವ ರೀತಿ ಈ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಬರ್ತಾ ಇದ್ರ ಸರ್? ಸರ್ ರಕ್ಷಣೆ ಅಂತೇನೆ ಸರ್, ನಮ್ಗೆ ಹಂದಿಗಳ ಕಾಟ ಜಾಸ್ತಿ ಇತ್ತು ಸರ್, ಅದರಿಂದ ಇವಾಗ ಸುತ್ತ ತಂತಿ ಕಟ್ಕೊತೀವಿ ಸರ್, ಅಷ್ಟು ಬಿಟ್ಟು ಏನಿಲ್ಲ. ನೆಕ್ಸ್ಟ್ ಫೆನ್ಸಿಂಗ್ ಮಾಡಿಸ್ಬೇಕು, ಸೋಲಾರ್ ಹಾಕ್ಸ್ಬೇಕು ಅಂತ ಮಾಡ್ಕೊಂಡಿದೀವಿ ಸರ್. ಇವಾಗ ಸದ್ಯಕ್ಕೆ ಅದು ಮಾಡ್ಸಿಲ್ಲ, ಯಾಕಂದ್ರೆ ನಮ್ದು ಜಮೀನುಗಳು ಅಳತೆ ಆಗಿಲ್ಲ, ಅದರಿಂದ ಅಳತೆ ಮಾಡಿಸ್ಬಿಟ್ಟು ಸೋಲಾರ್ ಹಾಕ್ಸ್ಕೋಬೇಕು ಅಂತ ಇದು ಮಾಡಿದೀನಿ. ಯಾಕಂದ್ರೆ ಬೇಸಾಯ ಕ್ರಮಗಳನ್ನ ಉತ್ತಮವಾಗಿ ಅನುಸರಿಸಿ ಬೆಳೆ ಬೆಳೆಯೋದು ತುಂಬಾ ಸುಲಭ, ಆದ್ರೆ ಬೆಳೆದಂತ ಬೆಳೆನ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ. ಹೌದೌದು. ಈಗ ಸದ್ಯಕ್ಕೆ ಏನಿಲ್ಲ ಸರ್, ಮೈಕ್ ಹಾಕ್ತಿವಿ ಅಷ್ಟೇ, ಮೈಕ್ ಹಾಕಿ ಇದು ಮಾಡ್ಬಿಟ್ಟು ಇದು ಮಾಡ್ತೀವಿ. ಹಂದಿಗಳದೊಂದು ಕಾಡಿದಾರೆ ಅಷ್ಟೇ, ಇನ್ನು ಅದು ಬಿಟ್ಟು ಇನ್ನೇನು ಇದಿಲ್ಲ ಸರ್. ಈಗ ತಾವು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇರ್ತೀವಿ, ಸಾವಯವ ಕೃಷಿಯನ್ನ ತರಬೇತಿಯನ್ನ ಪಡ್ಕೊಂಡ ನಂತರ ತಮ್ಗೆ ಒಂದಷ್ಟು ಅನುಕೂಲ ಆಗಿದೆಯಾ? ಹೇಗೆ ಅನಿಸ್ತಾ ಇದೆ? ತುಂಬಾ ಅನುಕೂಲ ಆಗಿದೆ ಸರ್. ಈಗ ಆಗ್ಲೆಲ್ಲ ಬರೀ ಯಾರು ಬರೋರು ಈ ಔಷಧಿ ಹೊಡಿಬೇಕು ಆ ಔಷಧಿ ಹೊಡಿಬೇಕು ಅಂತ ಗೊಬ್ಬರದ ಅಂಗಡಿಯವ್ರು ಹೇಳ್ತಾರ, ಯಾವ್ದು ಹೇಳ್ತಾರ ತಂದು ಕೊಡ್ತಾ ಇದ್ದೆ ಸರ್. ಇವಾಗ ಅವ್ರು ಯಾವ್ದನ್ನು ಕೇಳೋದು ಇಲ್ಲ. ನಾನೇ ಇದಾಗಿದ್ದೆ ಸಾವಯವ ಮಾಡ್ತಾರೆ ಅಂದ್ರೆ ಯಾರು ಏನು ಹೇಳಾಗಿಲ್ಲ, ನಮ್ಗೆ ಏನ್ ಬತ್ತ ನಾವು ಮಾಡ್ಕೋಬಹುದು ಅಷ್ಟೇ. ಆ ಗಿಡ ನೋಡ್ರೆ ಗೊತ್ತೈತೆ ಗೊಬ್ಬರ ಜಾಸ್ತಿ ಕೊಡ್ಬೇಕಾ ಕಮ್ಮಿ ಕೊಡ್ಬೇಕಂತ ನಮ್ಗೆ ಗೊತ್ತಾಯ್ತದೆ. ಅದೇ ಕೆಮಿಕಲ್ಗೆ ಹೋದ್ರೆ ಸರ್ ಅವ್ರು ಹೇಳ್ದದ್ನೇ ಹೊಡಿಬೇಕು. ಒಂದು ಕಂಪ್ನಿ ಇದೆ ಸರ್, ಎಷ್ಟೊಂದೋ ಕಂಪ್ನಿ ಅದ, ಒಂದೊಂದು ಕಂಪ್ನಿ ಒಂದೊಂದ್ ತರ ಹೇಳ್ತಾರೆ. ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು, ಹಂಗಿತ್ತು. ಇವಾಗ ಯಾರನ್ನು ಕೇಳಲ್ಲ ಸರ್, ನಾವು ಡೈರೆಕ್ಟ್ ನಂಗೆ ಏನ್ ಬೇಕು ಆ ತರ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಈಗ ತಮ್ಮ ರೀತಿನೇ ಒಂದಷ್ಟು ಜನ ಕೃಷಿಯಲ್ಲಿ ಯಶಸ್ಸನ್ನ ಕಾಣಬೇಕು, ಅದರಲ್ಲೂ ಸಾವಯವ ಕೃಷಿಯಲ್ಲಿ ಯಶಸ್ಸನ್ನ ಕಾಣಬೇಕು ಅಂತ ಅನ್ಕೊಂಡಿರ್ತಾರೆ. ಈಗ ತಾವು ಕೂಡ VLLC ನಲ್ಲಿ ಒಂದು ತರಬೇತಿಯನ್ನ ಸಾವಯವ ಕೃಷಿನಲ್ಲಿ ಪಡ್ಕೊಂಡು ಬಂದು ಇದರಲ್ಲಿ ತಾವು ತಮ್ಮ ಕೃಷಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ಸರ್. ಇದು ತಮ್ಮಲ್ಲಿ ಎಷ್ಟು ಬದಲಾವಣೆಯನ್ನ ಮಾಡಿದೆ? ಅದೇ ರೀತಿ ಈಗ ತಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ, ಈ ಅವಂತವ್ರಿಗೆ ಈ ರೀತಿಯ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುವಂತ ಈ ಕೃಷಿ ತರಬೇತಿಯಿಂದ ಎಷ್ಟೆಲ್ಲ ಅನುಕೂಲಗಳನ್ನ ಪಡ್ಕೋಬಹುದು ಅನ್ನೋ ಕುರಿತು ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಅನುಕೂಲ ಇದೆ ಸರ್, ನನಗೂ ಅಷ್ಟೇ. ಏನು ಅಂದ್ರೆ ಗೊತ್ತಿಲ್ಲ ಸರ್, ಮಾಮೂಲಿ ಎಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅಂಗಡಿಗೆ ಹೋಗಿ ಏನ್ ತಗೊಂಡ್ ಆಗ್ತಾ ಇದೆ ಸರ್. ಅಲ್ಲಿಗೆ ಹೋದ್ಮೇಲೆ ತುಂಬಾ ಇದಾಯ್ತದೆ ಸರ್, ಯಾವ ತರ ಸೇವ್ ಮಾಡ್ಬೇಕು, ಗೊಬ್ಬರ ಯಾವ ತರ ಕೊಡ್ಬೇಕು, ಕೆಮಿಕಲ್ ಬಿಟ್ಟು ಇದರಲ್ಲಿ ಯಾವ ತರ ಬೆಳಿಬೇಕು, ಮಲ್ಚಿಂಗ್ ಹೆಂಗ್ ಮಾಡ್ಬೇಕು ಎಲ್ಲ ನೀವು ಟ್ರೈನಿಂಗ್ ಕೊಟ್ಟೋದ್ರಿಂದ ಅದನ್ನೇ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಟ್ರೈನಿಂಗ್ ಅಲ್ಲಿ ಏನ್ ಕಲ್ತಿ ಅಷ್ಟೇ ಮಾಡ್ತಾ ಇರೋದು ನಾನು. ಹೊರಗಡೆಯಿಂದ ಯಾರು ಮಾತನ್ನ ಕೇಳ್ತಾ ಇಲ್ಲ, ಮಾಡ್ತಿದ್ದೀನಿ ಸರ್. ತುಂಬಾ ಹೆಲ್ಪ್ ಆಯ್ತು. ಯಾರ್ಯಾರು ಆ ತರ ಆರ್ಗಾನಿಕ್ ಆಗಿ ಮಾಡ್ಬೇಕು ಅನ್ನೋರು ಆ ತರ ಟ್ರೈನಿಂಗ್ ಗಳಿಗೆ ಅಟೆಂಡ್ ಮಾಡಿದ್ರೆ ಒಳ್ಳೆ ಮಾಹಿತಿ ತಿಳ್ಕೊಬಹುದು ಸರ್. ತುಂಬಾ ಮಾಹಿತಿ ಚೆನ್ನಾಗಿ ನಮ್ಮ VLLC ಹೇಗೆ ಸಹಕಾರಿಯಾಗಿದೆ? ತುಂಬಾ ಸಹಕಾರಿ ಆಯ್ತದೆ. ಅವರೇ ಎಲ್ಲ ನಮ್ಗೆ ಊಟನೂ ಕೊಟ್ಕೊಂಡು, ಒನ್ ಟೈಮ್ ಊಟನೂ ಕೊಟ್ಕೊಂಡು, ಹೊರಗಡೆನೂ ಎಲ್ಲಾ ಕಡೆ ಕರ್ಕೊಂಡೋಗಿ ಒಳ್ಳೆ ಯಶಸ್ವಿ ಕಂಡಿರೋ ರೈತರ ಜೊತೆಗೆಲ್ಲ ನಮ್ ಸಂದರ್ಶನ ಮಾಡಿಸಿ ನಮ್ಗೆ ಒಳ್ಳೆ ಮಾಹಿತಿ ಕೊಡ್ಸಿ ಅವ್ರ ಕಡೆಯಿಂದ ಒಳ್ಳೆ ಇದ್ ಮಾಡ್ಕೊಡ್ತಿದ್ದೆ, ಒಳ್ಳೆ ಟ್ರೈನಿಂಗ್ ಕೊಟ್ರು ಸರ್. ನನಗಂತೂ ತುಂಬಾ ಅನುಕೂಲ ಆಯ್ತು ಸರ್, ಯಾಕಂದ್ರೆ ನಂಗೆ ಅಡಿಕೆ ನಾಟಿ ಮಾಡಿದ್ದೆ, ಅವಾಗ ನೆಕ್ಸ್ಟ್ ಏನ್ ಕೊಡ್ಬೇಕು ಗೊತ್ತಿಲ್ಲ. ಸುಮ್ನೆ ಏನ್ ಮಾಡೋದು ಅಂತ ವೇಟ್ ಮಾಡ್ತಾ ಇದ್ದೆ, ಏನ್ ಗೊಬ್ಬರ ಕೊಡ್ಬೇಕು ಅಂತ. ಅಷ್ಟಕ್ಕೆ ಅವ್ರು ಬಂದ್ ಕರೆದ್ರಲ್ಲ, ಯೂಸ್ ಆಗ್ಬೋದು ಅಂತ ಓದಿ ಸರ್. ತುಂಬಾ ಯೂಸ್ ಆಯ್ತು, ಅದಕ್ಕೆ ತಕ್ಕಂಗೆ ಮಾಡ್ತಾ ಇದೀನಿ ಸರ್, ಚೆನ್ನಾಗಿ ಬಂದಿದೆ. ಈಗ ಅದೇ ರೀತಿ ಈಗ ತಾವು ಏನು ಕಳೆದ 10 ವರ್ಷಗಳಿಂದನೂ ತರಕಾರಿ ಬೆಳೆಗಳನ್ನೇ ಬೆಳೀತಾ ಇದ್ರಿ, ಜೊತೆಗೆ ವಾಣಿಜ್ಯ ಬೆಳೆಗಳನ್ನೇ ಬೆಳೀತಾ ಇದ್ರಿ. ಈಗ ಪ್ರಸ್ತುತ ಬಾಳೆ ಮತ್ತು ಅಡಿಕೆ ಕೂಡ ಹಾಕಿದ್ದೀರಿ ಸರ್. ಈಗ ತಾವು ಉತ್ಪನ್ನ ಮಾಡಿದಂಥ ಕೃಷಿ ಉತ್ಪನ್ನಗಳಾಗಿರ್ಬೋದು, ಇವು ಬೆಳೆಗಳಾಗಿರ್ಬೋದು, ಇವುಗಳಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಾ ಬರ್ತಾ ಇದ್ದೀರಾ ಸರ್? ಸರ್ ಮಾರುಕಟ್ಟೆ ನಮ್ಗೆ ತರಕಾರಿ ಬೆಳೆ ಎಲ್ಲ ತರಕಾರಿ ಇದು ಮಾಡ್ತೀನಿ ಸರ್. ಬಾಳೆ ನಾನು ಇಲ್ಲಿ ಯಾರಿಗೂ ಕೊಡಲ್ಲ ಸರ್, ನಾನೇ ಮೈಸೂರಿಗೆ ಹಾಕ್ತಿದ್ದೀನಿ ಸರ್. ಮೈಸೂರಲ್ಲಿ ಬೋಟಿ ಬಜಾರ್, ಅಲ್ಲಿಗೆ ನಾ ಕೊಡೋದು ಸರ್. 4-5 ವರ್ಷದಿಂದ ಈ ಮಧ್ಯವರ್ತಿಗಳು ಕೊಡ್ತಾ ಇಲ್ಲ ಸರ್.
ಮಧ್ಯವರ್ತಿಗಳು ಭಾಳ ಮೋಸ ಮಾಡ್ತಾರೆ. ಅದನ್ನ ಅವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಆಲ್ರೆಡಿ ಅವ್ರು ಮೋಸ ಮಾಡ್ಬಿಟ್ರು, ಒಂದು ಬಿಲ್ ಕೊಡ್ಲಿಲ್ಲ. ಅದರಿಂದ ಬೇಜಾರಾಗಿ ನಾನು ಎಲ್ಲಾನು ಅಲ್ಲಿಗೆ ಬಾಳೆ ಅಂತೂ ವರ್ಷನೂ ಇರುತ್ತೆ ಸರ್ ನಮ್ಮ ಜಮೀನಲ್ಲಿ. ಅದನ್ನೆಲ್ಲ ನಾನು ಮೈಸೂರು ಬೋಟಿ ಬಜಾರ್ ಅಲ್ಲಿಗೆ ನಾನೇ ನಮ್ಮದೇ ಫ್ರೆಂಡ್ ಹತ್ರ ಗಾಡಿ ಇದೆ ಸರ್, ಗಾಡಿಗೆ ಇದು ಮಾಡ್ಕೊಂಡು ತಗೋಯ್ತೀವಿ ಸರ್. ನಾವು ನಮ್ಮ ಚಿಕ್ಕಪ್ಪ ನಮ್ದು ಇಬ್ರದ್ದು ಯಾವಾಗಲೂ ಬಾಳೆ ಇರುತ್ತೆ, ಇಬ್ರು ಜೊತೆಗೆ ಹಾಕ್ಬಿಡ್ತೀವಿ ಸರ್ ಅಲ್ಲಿಗೆ. ಅದು ಬಿಟ್ಟು ಇನ್ನು ಕಬ್ಬು ಇದೆಲ್ಲ ಆಲೆ ಮನೆ ಸರ್, ನಮ್ಮ ಫ್ರೆಂಡ್ ಆಲೆ ಮನೆಗಳಿಗೆ ಕೊಡ್ಬಿಡ್ತೀವಿ. ಮನೆಗಳು ಹಾಕಿದ್ದೀರಾ ಅಂದ್ರೆ ಯಾವ್ದೇ ರೀತಿ ನೀವು ದಳ್ಳಾಳಿ ಹಿಡಿದು ಯಾವುದೇ ಪದಾರ್ಥಗಳನ್ನ ಯಾವುದೇ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇಲ್ಲ, ನೇರವಾಗಿ ಮಾರುಕಟ್ಟೆಗೆ ಆಗಿರ್ಬೋದು ಅಥವಾ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ದೀರಾ. ಹೌದು ಸರ್, ಅದೇ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ರೈತರು ಪ್ರಮುಖವಾಗಿ ಎದುರಿಸಿದಂತಹ ಸಮಸ್ಯೆಗಳಲ್ಲಿ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಅಂಶ ಆಗಿದೆ ಸರ್. ಈ ನಿಟ್ಟಿನಲ್ಲಿ ರೈತರುಗಳಿಗೆ ತಾವು ಬೆಳೆದಂತ ಬೆಳೆಗಳಿಗೆ ಉತ್ತಮ ಬೆಲೆಯಲ್ಲಿ ಮಾರಾಟ ಆಗೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ತಾವೇನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್ ಏನಿಲ್ಲ, ನಾವು ಒಬ್ಬರನ್ನೇ ಇದು ಮಾಡ್ಕೊಬಾರ್ದು, 4-5 ಕಡೆ ವಿಚಾರಿಸ್ಬಿಟ್ಟು ಒಳ್ಳೆ ರೈಟ್ ಕೊಡ್ಬೇಕು ಸರ್, ವಿಚಾರಿಸ್ಕೋಬೇಕು ಅಷ್ಟೇ. ಇನ್ನು ಬೆಂಬಲ ಬೆಲೆ ಆ ಥರ ಹೋಯ್ತು ಅಂದ್ರೆ ಸರ್ಕಾರನೇ ಏನಾದ್ರು ನಿರ್ಧಾರ ತಗೋಬೇಕು ಸರ್ ಅದ್ರ ಬಗ್ಗೆ. ಇನ್ನು ನಾವೇನು ಹೇಳಕ್ಕಾಗಲ್ಲ ಸರ್ ಬೆಂಬಲ ಬೆಲೆ ಹೋಗಿ. ಈಗ ಸರ್ಕಾರನೇ ನಿರ್ಧಾರ ತಗೊಂಡು ಮಾಡ್ಬೇಕು ಸರ್. ಬೆಂಬಲ ಬೆಲೆ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ತರಕಾರಿ ಬೆಳೆಗಳಿಗೆ ಮಂತು ಬೆಂಬಲ ಬೆಲೆ ಬೇಕೇ. ಯಾಕಂದ್ರೆ ಅದು ಪ್ರೊಡಕ್ಷನ್ ಜಾಸ್ತಿ ಆಗೋಯ್ತದೆ 3 ತಿಂಗಳಲ್ಲಿ. 3 ತಿಂಗಳಲ್ಲಿ ಅವರು ಒಳ್ಳೆ ರೈಟ್ ಸಿಕ್ಕರೆ ಬೆಳಿಲೂಬಹುದು, ರೈಟ್ ಇಲ್ಲ ಅಂದ್ರೆ ಕೆಳಕ್ಕೆ ಇಳ್ಬೋದು, ಆ ಥರ ಆಗುತ್ತೆ ಸರ್. ಅದರಿಂದ ತರಕಾರಿ ಬೆಳೆಗಂತೂ ಬೆಂಬಲ ಬೆಲೆ ಕೊಟ್ಟರೆ ಉತ್ತಮ ಆಯ್ತು. ರೈತರುಗಳು ಯಾವ ರೀತಿ ತಾವು ಬೆಳೆದಂತ ಬೆಳೆಗಳ ಮೌಲ್ಯವರ್ಧನವನ್ನ ಯಾವ ರೀತಿ ಮಾಡ್ಕೋಬಹುದು ಸರ್? ಮೌಲ್ಯವರ್ಧನೆ ಮಾಡಕ್ಕೆ ನಮ್ಮ ಈ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಕಡಿಮೆ ಜಮೀನು ಇರೋದು. ನಾವು ಮೌಲ್ಯವರ್ಧನೆ ಮಾಡಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅರ್ಶಿನ ಒಂದು ಮಾಡ್ಬೋದು ಸರ್, ಬೇಯಿಸ್ಬಿಟ್ಟು ನಾವೇ ಬೇಯಿಸ್ಬಿಟ್ಟು ಎಲ್ಲನೂ ಒಣಗಿಸಿ ನಾವೇ ಪೌಡ್ಗಿಬಿಟ್ಟು ಮಾಡ್ಬೋದು ಅರ್ಶಿನ ಒಂದರಲ್ಲಿ. ಇನ್ನು ಕಬ್ಬು ಅಂತೂ ಆಳೆ ಮನೆಗಳು ಮಾಡ್ಕೋಬೇಕು ಸರ್, ಮಾಡಲೇಬೇಕು. ಈಗ ನೆಕ್ಸ್ಟ್ ನಾನು ಮಾಡ್ಬೇಕು ಆಯ್ತು ಸರ್ ಹಳೆಯದು, ಈಗ ಮನೆ ಕಟ್ಟೋದನ್ನ ತೆಗಿಸ್ಬಿಟ್ಟು ಈಗ ನೆಕ್ಸ್ಟ್ ನಾನು ಮಾಡ್ತೀನಿ ಸರ್. ಅದೊಂದು ಮಾಡ್ಬೋದು ಸರ್ ಅಷ್ಟೇ. ಇನ್ನು ಬಾಳೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್. ಅದ್ರ ಬಗ್ಗೆನೂ ಅಲ್ಲಿ ಟ್ರೈನಿಂಗ್ ಕೊಡಿಸಿದ್ರು, ಬಾಳೆನ ಯಾವ ಥರ ಪೌಡ್ರ್ ಮಾಡ್ಬೋದು ಅಂತ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದ್ರು. ಆದ್ರೆ ನಾವು ಅದನ್ನ ಎಲ್ಲಿ ಇದು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಸರ್, ಸ್ವಲ್ಪ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಅದು ಹೆಂಗೆ ಮಾಡ್ಬೋದು ಅದ್ರ ಬಗ್ಗೆ ಟ್ರೈನಿಂಗಲ್ಲಿ ತಿಳಿಸಿದ್ದಾರೆ, ಬಟ್ ಅದು ಪೌಡ್ರ್ ಮಾಡಿ ಎಲ್ಲಿಗೆ ಸೇಲ್ ಮಾಡ್ಬೇಕು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದನ್ನ ನಾವು ಯಾವುದೋ ಆ ಥರ ಮಾಡ್ತಾ ಇಲ್ಲ. ಮೌಲ್ಯವರ್ಧನೆಯನ್ನ ಮಾಡಿ ಅದನ್ನ ಮಾರಾಟ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ಅದ್ರ ಕುರಿತು ತರಬೇತಿಯನ್ನ ಪಡ್ಕೊಂಡು ಖಂಡಿತ ಮಾಡ್ತೀವಿ ಸರ್. ಹಾಗೇನೆ ಈಗ ತಾವೇನ್ ಕಳೆದ 10 ವರ್ಷಗಳಿಂದ ಈ ಕೃಷಿನಲ್ಲಿ ತಮ್ಮನ್ನ ತಾವು ತೊಡಸ್ಕೊಳ್ತಾ ಬರ್ತಾ ಇದ್ದೀರಾ, ಜೊತೆಗೆ ತಾವು ಪದವಿ ಶಿಕ್ಷಣವನ್ನ ಕೂಡ ಮುಗಿಸಿದ್ದೀರಾ. ಆದ್ರೂ ಸರ್ ತಮ್ಗೆ ಯಾವಾಗ್ಲಾದ್ರೂ ಈ ಕೃಷಿಯನ್ನ ಮಾಡೋದ್ರಿಂದ ತಮ್ಗೇನಾದ್ರು ತೊಂದರೆ ಆಗ್ತಾ ಇದೆ, ಇದರಲ್ಲಿ ನನಗೆ ಯಶಸ್ಸನ್ನ ಕಟ್ಕೊಳಕ್ ಆಗ್ತಾ ಇಲ್ಲ, ನನ್ನ ಜೀವನ ನಿರ್ವಹಣೆಗೆ ಈ ಕೃಷಿ ಸಹಕಾರಿ ಆಗ್ತಿಲ್ಲ ಅಂತ ಏನಾದ್ರು ಅನ್ಸಿತಾ? ಇಲ್ಲ ಸರ್, ಅನ್ಸಿಲ್ಲ. ಆ ಥರ ಯಾವತ್ತೂ ಅನ್ಸಿಲ್ಲ ಸರ್. ಯಾಕಂದ್ರೆ ಇಲ್ಲಿ ನಿಮ್ದು ಏನಾದ್ರು ಇರುತ್ತೆ ಸರ್, ಇಲ್ಲಿ ವ್ಯವಸಾಯದಲ್ಲಿ ನಿಮ್ದೇ ಆಗಿ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಸರ್ ಅಷ್ಟೇ. ಅದರಿಂದ ಏನು ಇದಿಲ್ಲ ಸರ್. ನಾವು ಹೆಂಗ್ ತಗೋತೀವಿ ಕೃಷಿಲಿ ಹಂಗೆ ಸರ್. ಈಗ ತಾವು ಈ ಕೃಷಿನಲ್ಲಿ ತೊಡಸ್ಕೊಂಡು ಬರ್ತಾ ಇರೋದ್ರಿಂದ ತಮ್ಮ ಆದಾಯದ ಸ್ಥಿತಿಗತಿ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಸರ್ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಎಲ್ಲ ನಾವು ವಾರ್ಷಿಕ ಬೆಳೆ ಮಾಡೋದ್ರಿಂದ ಖರ್ಚು ಕಡಿಮೆ ಸರ್, ಒಟ್ಟಿಗೆ ಆದಾಯ ಸಿಗುತ್ತೆ ಸರ್. ವರ್ಷಕ್ಕೆ ಬರೋದಲ್ಲ ಸರ್. ಈ ಕಬ್ಬು 1 ಎಕರೆ ಅಷ್ಟಿದೆ, ಕನಿಷ್ಠ 1.5 ಲಕ್ಷ ಅಷ್ಟು ವರ್ಷಕ್ಕೆ ಸಿಗುತ್ತೆ. 50,000 1 ಲಕ್ಷ ಉಳಿತಿದೆ. ಆ ಥರ ಸರ್ ವಾಣಿಜ್ಯ ಬೆಳೆಗಳಲ್ಲಿ. ಬಾಳೆನೂ ಅಷ್ಟೇ ಸರ್, ಖರ್ಚು ಕಡಿಮೆ ಇರೋದೇ ನಾವು ಮಾಡ್ತಾ ಇರೋದು. ತರಕಾರಿ ಮಾಡ್ತಾ ಇಲ್ಲ, ಬರೀ ಖರ್ಚು ಕಡಿಮೆ ಇರೋದು, ಲೇಬರ್ ಕಾಸ್ಟ್ ಕಮ್ಮಿ ಇರಬೇಕು, ಆ ಥರ ಮಾಡ್ತಾ ಇದ್ದೀವಿ. ಅಂದ್ರೆ ಪ್ರಸ್ತುತವಾಗಿ ಹೆಚ್ಚಿನದಾಗಿ ನೀವು ಸಾವಯವ ಪದ್ಧತಿನೇ ಅನುಸರಿಸೋದ್ರಿಂದ ಖರ್ಚು ಕಡಿಮೆ ಇರುತ್ತೆ, ಆದಾಯ ಜಾಸ್ತಿ ಇರುತ್ತೆ. ಸಾವಯವ ಮಾಡಿದ್ರೆ ಖರ್ಚು ಇರಲ್ಲ ಸರ್. ಈಗ ಅಲ್ಲಿ ಮಾಡಿದ್ದೀನಿ, ಕಂದು ಮಾತ್ರ ದುಡ್ಡು ಕೊಟ್ಟಿದ್ದು ಸರ್. ಲೇಬರು ಅಷ್ಟೇ, ಇನ್ಯಾವ ಗೊಬ್ಬರಕ್ಕೆ 1 ರೂಪಾಯಿನೂ ಎಲ್ಲ ಕೊಟ್ಟಿಲ್ಲ. ಲೇಬರ್ ನಾನು ಲೇಬರ್ ಜೊತೆಗೆ ನಾನು ಸೇರ್ಕೊತೀನಿ ಸರ್. 2 ಲೇಬರ್ ಕರ್ಕೊಂಡು ನಾನೊಬ್ಬ, 3 ಜನ ಸೇರ್ಕೊಂಡು ಹಾಕತ್ತೀನಿ ಸರ್ ಅಷ್ಟೇ. ಅದ್ಬಿಟ್ಟು ಇನ್ನೇನೈತಿ ಸರ್. ಅದೇ ರೀತಿ ಈಗ ನಿಮ್ಗೇನೋ ಬಹಳಷ್ಟು ಜಮೀನ್ ಜಾಗ ಇದೆ, ಅಲ್ಲಿ ನೀವು ಬೇರೆ ರೀತಿಯ ಬೆಳೆಗಳನ್ನ ಬೆಳ್ಕೊಂಡು ಒಂದು ಕೃಷಿಯನ್ನ ತಾವು ಮಾಡ್ತಾ ಬರ್ತಾ ಇದ್ರೆ ಸರ್. ಅದೇ ರೀತಿ ಸರ್ ಪ್ರಸ್ತುತವಾಗಿ ಯುವ ರೈತರುಗಳು ಹೆಚ್ಚಿನದಾಗಿ ಕೃಷಿ ಕಡೆ ಹೆಚ್ಚು ಒಲವನ್ನ ತೋರಿಸೋದ್ರಿಂದ ಕೃಷಿಯನ್ನ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ದಿರುತ್ತೆ ಸರ್. ಅದು ಹೆಚ್ಚಿನದಾಗಿ ಭೂಮಿಯನ್ನ ಹೊಂದಿರಲ್ಲ, ಅಂತವ್ರಿಗೆ ತಾವೇನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಅಂದ್ರೆ ಮಾಡ್ಬೋದು ಸರ್. ಏನಾದ್ರು ಕೃಷಿ ಜೊತೆಗೆ ಏನಾದ್ರು ಬೇರೆ ಹೈನುಗಾರಿಕೆ, ಕೋಳಿ ಸಾಕಾಣೆ ಇದಕ್ಕೆ ಮಾಡ್ಕೊಂಡು ಬೆಸ್ಟ್ ಸರ್. ಈಗ ನಮ್ಮ ಹತ್ರನೂ ಹಸುಗಳಿದೆ ಸರ್. ಹಸುಗಳು ಬಂದದ್ದು ನಮ್ದು ಮನೆ ಮೇಂಟೈನ್ ಮಾಡ್ತೇವೆ ಸರ್. ಹಸುಗಳದೆಲ್ಲ ನಮ್ಮ ಮನೆ ರೇಸಿಂಗ್ ಗಿಸನ್ ಎಲ್ಲ ಅದು ನೋಡ್ತೇವೆ ಸರ್. ಇನ್ನು ನಮ್ಮ ಜಮೀನು ಬಂದದೆಲ್ಲ ನಮ್ಗೆ ಬೇರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಸರ್. ಈಗ ಕಡಿಮೆ ಜಮೀನಲ್ಲಿ ಮಾಡ್ಬೇಕು ಅಂದ್ರೆ ಅಂತರ ಬೆಳೆಗೆ ಒಂದೇ ಬೆಳೆ ಅಂತ ಬೆಳೆ ಬರುತ್ತೆ ಸರ್. 1-2-3 ಬೆಳೆ ಬೆಳ್ಕೋಬೇಕು, ಒಂದು ಮುಗಿತಾನೆ ಒಂದು ದುಡ್ಡು ಬರಬೇಕು, ಆ ಥರ ಮಾಡ್ಕೋಬೇಕು ಸರ್. ಅದು ಬಿಟ್ರೆ ಹಸು ಅಂತೂ ಸಾಕ್ಲೇಬೇಕು ಸರ್. ಹಸು ಸಾಕ್ಬೇಕು, ಅದರಿಂದ ಗೊಬ್ಬರ ಸಿಗುತ್ತೆ. ಅದು ಒಂದು ಖರ್ಚು ಹಸುಗಳಿದ್ರೆ ಹೈನುಗಾರಿಕೆಲ್ಲ ಅದು ಮೇಂಟೈನ್ ಮಾಡ್ಕೊಂತೀವಿ ಸರ್. ಇದು ನಾವು ಜಮೀನಿಂದ ಏನು ಬರುತ್ತೆ ಅದು ನೆಕ್ಸ್ಟ್ ಬಂಡವಾಳ ಆಗು ಬಳಸ್ಕೋಬಹುದು, ನಮ್ಮ ಆರ್ಥಿಕವಾಗಿ ಬೆಳೆಯೋಕ್ಕೂ ಅದು ಯೂಸ್ ಆಗುತ್ತೆ. ಬಹಳ ಸಂತೋಷ ಮಂಜು ಕಿರಣ್ ಅವರೇ. ಬಹಳಷ್ಟು ವಿಚಾರಗಳನ್ನ ತಮ್ಮ ಕೃಷಿಯಲ್ಲಿನ ತೊಡಗಿಸಿಕೊಳ್ಳುವಿಕೆ ಕುರಿತು, ತಾವು ಮಾಡ್ತಿರೋಂಥ ಬೇಸಾಯ ಕ್ರಮಗಳಾಗಿರ್ಬೋದು, ಬೆಳೆದಂಥ ಬೆಳೆಗಳನ್ನ ಮಾರಾಟ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಎಲ್ಲ ತಾವು ತೊಡಗಿಸ್ಕೊಳ್ತಾ ಬರ್ತಾ ಇದ್ದೀರ ಅನ್ನೋದು ಕುರಿತು
ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚ್ಕೊಳ್ತಾ ಬರ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು, ತಾವೇನು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಕೃಷಿಯ ಕುರಿತು? ಸರ್ ಏನಂದ್ರೆ ಎಲ್ಲ ರೈತರು ಸಾವಯವ ಮಾಡಲೇಬೇಕು ಸರ್. ಯಾಕಂದ್ರೆ ಈಗಿನ ಕೆಮಿಕಲ್ ಹಾಕಿ ಮಣ್ಣೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಸರ್. ಇವಾಗ ಮೊನ್ನೆ ಪೇಪರಲ್ಲಿ ಬಂದಿದೆ ಸರ್, 75% ಏನೋ ಮಣ್ಣಿನ ಫಲವತ್ತತೆ ಕಳ್ಕೊಬಿಟ್ಟಿದೆ ಅಂತ ಏನೋ ಬಂದಿದೆ ಸರ್. 75% 80% ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಮಣ್ಣಿನ ಫಲವತ್ತತೆ ಕಳ್ಕೊಬಿಟ್ಟಿದೆ, ಸಾರಾಂಶನೇ ಇಲ್ಲ ಅಂತ ಬಂದಿದೆ ಸರ್. ಅದರಿಂದ ನಾವು ಸಾವಯವ ಬಳಸಿ ನಮ್ಮ ಕೃಷಿ ಭೂಮಿಗಳನ್ನ ನಾವು ಫಲವತ್ತತೆ ಕಾಪಾಡ್ಕೊಳ್ಳೋದು ಮುಖ್ಯವಾಗುತ್ತೆ ಸರ್. ಅದೊಂದು ಮಾಡಲೇಬೇಕು ಸರ್. ಅದು ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಪೀಳಿಗೆಗೆ ನಾವು ಒಳ್ಳೆ ಫಲವತ್ತತೆ ಮಣ್ಣು ಉಳಿಸ್ಬೋದು ಸರ್. ಇಲ್ಲಾಂದ್ರೆ ಎಲ್ಲ ಬರಡು ಭೂಮಿಗಳಾಗೋಯ್ತದೆ. ಇನ್ನೂ ಒಂದು 10-15 ವರ್ಷ ಹಿಂಗೆ ಕೆಮಿಕಲ್ ಜಾಸ್ತಿ ಆಗ್ತಾ ಹೋದ್ರೆ ಎಲ್ಲ ಬರಡು ಭೂಮಿ ಆಗೋದು ಪಕ್ಕ ಸರ್. ಅಷ್ಟಿದೈತೆ. ಸಾವಯವ ಮಾಡಿದ್ರೆ ಮಾತ್ರ ಭೂಮಿ ಉಳಿಸ್ಕೋಬೋದು ಸರ್. ಬಹಳ ಸಂತೋಷ ಮಂಜು ಕಿರಣ್ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 10 ವರ್ಷಗಳಿಂದ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಬರ್ತಿರೋ ಕುರಿತು, ಜೊತೆಗೆ ಪ್ರಸ್ತುತ ವಾಣಿಜ್ಯ ಬೆಳೆಗಳಾದಂಥ ಕಬ್ಬು ಆಗಿರ್ಬೋದು, ತೆಂಗು, ಅರಿಶಿಣ, ಈ ಬೆಳೆಗಳನ್ನು ಯಾವ ರೀತಿ ಎಲ್ಲ ತಾವು ಬೆಳೀತಾ ಬರ್ತಾ ಇದ್ದೀರಾ, ಈ ಬೆಳೆಗಳನ್ನ ಬೆಳೆಯೋ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಬರ್ತಾ ಇದ್ದೀರಾ, ಇದರ ಖರ್ಚು ವೆಚ್ಚಗಳಾಗಿರ್ಬೋದು, ಬೇಸಾಯ ಕ್ರಮಗಳಾಗಿರ್ಬೋದು, ಪ್ರಸ್ತುತ ತಾವೇ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಾವಯವ ಕೃಷಿ ಪದ್ಧತಿಯ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ತಮ್ಮ ಕೃಷಿನಲ್ಲಿ ಈ ಸಾವಯವ ಪದ್ಧತಿನ ಯಾವ ರೀತಿ ಅನುಸರಿಸ್ತಾ ಬರ್ತಾ ಇದ್ದೀರಾ, ಈ ಪದ್ಧತಿ ಅನುಸರಿಸೋದ್ರಿಂದ ತಮ್ಮ ಖರ್ಚು ವೆಚ್ಚದಲ್ಲಿ ಎಷ್ಟೆಲ್ಲ ಕಡಿಮೆ ಆಗಿದೆ, ಆದಾಯದಲ್ಲಿ ಎಷ್ಟೆಲ್ಲ ಪ್ರಗತಿಯನ್ನು ಹೊಂದ್ತಾ ಇದ್ದೀರಾ ಅನ್ನೋದು ಕುರಿತಾಗಿರ್ಬೋದು, ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ರೈತರು ಯಾವ ರೀತಿಯಲ್ಲಿ ತಾವು ಮಾಡ್ಕೋಬೇಕು, ತಾವು ಬೆಳೆದಂಥ ಬೆಳೆಗಳಿಗೆ ಯಾವ ರೀತಿಯೆಲ್ಲ ತಾವೇ ಬೆಲೆಯನ್ನು ನಿಗದಿ ಮಾಡಿಕೊಂಡು ಆ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ತಾವು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡಬೇಕು ಅನ್ನೋದು ಕುರಿತಾಗಿರ್ಬೋದು, ಮತ್ತೆ ಕಡಿಮೆ ಜಮೀನಿನಲ್ಲೇ ಯಾವ ರೀತಿಯೆಲ್ಲ ಬೆಳೆಗಳನ್ನು ಬೆಳೆದು ಹಾಗೇನೆ ಅದರಲ್ಲೂ ಸಾವಯವ ಪದ್ಧತಿಯನ್ನು ಅನುಸರಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡ್ಕೋಬಹುದು, ಅದನ್ನ ಮುಂದಿನ ಪೀಳಿಗೆಗೆ ಯಾವ ರೀತಿ ಎಲ್ಲ ವರ್ಗಾಯಿಸಬಹುದು ಅನ್ನೋ ಕುರಿತು ತಮ್ಮ ಅನುಭವದ ಮುಖಾಂತರ ಈ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ದೇವಲಾಪುರ ಗ್ರಾಮದ ಶ್ರೀಯುತ ಮಂಜು ಕಿರಣ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ.